त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಪ್ರಿಯ ಬಂಧುಗಳೇ, ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡುವ ಮುನ್ನ ಗುರುಪರಂಪರೆಯನ್ನು ನಮಿಸಿಕೊಳ್ಳುತ್ತಾ ಸ್ಮರಿಸಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದು ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮ. ಶೃಂಗೇರಿಯ ಮಹತ್ವವನ್ನು ಹೇಳುವಂತಹ, ಗುರುಪರಂಪರೆಯನ್ನು ಜ್ಞಾಪಕ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ಧರ್ಮಸ್ಥಾಪನೆ, ವರಾಹಾವತಾರದ ವರ್ಣನೆ, ತುಂಗಭದ್ರೆಯ ಮಾಹಾತ್ಮ್ಯ, ಆ ತುಂಗಭದ್ರಾ ಸ್ನಾನದ ಮಹತ್ವ ಮತ್ತು ಅಲ್ಲಿಂದ ಮುಂದೆ ಇವತ್ತು ನಾವು ಪ್ರವೇಶ ಮಾಡ್ತಾ ಇರುವಂತಹದ್ದು ವಿಭಾಂಡಕ ಮಹರ್ಷಿಗಳ ಒಂದು ಚಿಕ್ಕದಾದಂತಹ ಕಥೆ. ಆದರೆ ಈ ಒಂದು ಕಥೆ ಕೇವಲ ಕಥೆಯಾಗಿ ಉಳಿಯಲಿಲ್ಲ. ಇದನ್ನು ನಾವು ಇವತ್ತಿಗೂ ಕೂಡ ಶೃಂಗೇರಿಯಲ್ಲಿ ನೋಡಿ ಆನಂದಿಸ್ಕೊಳ್ತಾ ನಮ್ಮ ಪಾಪಗಳನ್ನು ಕಳ್ಕೊಳ್ತಾ ಇದ್ದೀವಿ. ಕಥೆ ಅಂದರೆ ಕೇವಲ ಯಾವುದೋ ಯಾವಾಗಲೋ ನಡೆಯಿತು, ಇವಾಗ ಅದೇನು ಸಂಬಂಧ ಇಲ್ಲ ಅಂತಲ್ಲ. ಇನ್ನು ವಿಭಾಂಡಕ ಮಹರ್ಷಿಗಳು ಯಾರು ಅಂತ ಕೇಳಿದರೆ, ಅವ್ರಿಗೂ ಶೃಂಗೇರಿಗೂ ಏನು ಸಂಬಂಧ ಅಂತ ಹೇಳಿದರೆ, ಅದಕ್ಕೆ ನಾವು ಅನೇಕ ಪುರಾಣ ಗ್ರಂಥಗಳನ್ನು ನೋಡಬೇಕಾಗತ್ತೆ. ವಿಶೇಷವಾಗಿ ಮಹಾಭಾರತದಲ್ಲಿಯೂ ಕೂಡ ಇದರ ಉಲ್ಲೇಖ ಬರುತ್ತೆ. ಕಶ್ಯಪ ಋಷಿಗಳು ತಮ್ಮ ಮಗನಾದಂತಹ ವಿಭಾಂಡಕ ಎಂಬಂತಹ ಪುತ್ರನನ್ನು ತುಂಗಾ ತೀರಕ್ಕೆ ಹೋಗು ನೀನು, ಅಲ್ಲಿ ನೀನು ತಪಸ್ಸು ಮಾಡು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅದರ ಹಿಂದೆ ಇರುವಂತಹ ಅನೇಕ ಕಥೆಗಳಿದೆ. ಅದರಲ್ಲಿ ಇವರಿಗೂ ಒಬ್ಬರು ಸಹೋದರರಿದ್ದರು, ಅವರ ಹೆಸರು ಪ್ರಭಾಂಡಕ ಅಂತ ಹೇಳಿ. ಇವರು ಇಬ್ಬರು ಸಹೋದರರು. ಇವರು ತಪಸ್ಸು ಮಾಡಿ ಹಿಂದಿರುಗಿದಾಗ ಅವರಿಗೆ ವಿವಾಹ ಆಗಿತ್ತು. ಅಲ್ಲೇ ಇವರು ಹೋಗಿ ಇರುವ ಪರಿಸ್ಥಿತಿ. ಆದರೆ ಅಲ್ಲಿ ಅವರಿಗೆ ಈ ತಪಸ್ಸಿಗೆ ಇತ್ಯಾದಿಗಳಿಗೆಲ್ಲ ಸರಿ ಹೋಗಲಿಲ್ಲ. ಆದ್ದರಿಂದ ಏನು ಮಾಡಬೇಕು ಅಂದಾಗ, ತಂದೆ ಇಲ್ಲಿ ಹೋಗಿ ನೀನು ತಪಸ್ಸು ಮಾಡು, ನಿನ್ನ ಜೀವನ ಸಾರ್ಥಕವನ್ನು ಗೊಳಿಸ್ಕೋ ಅಂತ ಹೇಳಿದರು ಅಂತ ಈ ರೀತಿ ಅನೇಕ ಕಥೆಗಳು ಬರುತ್ತೆ. ಆದರೆ ನಮಗೆ ಈ ಕಶ್ಯಪರು ಹೇಳಿದಂಥ ಒಂದು ಶ್ಲೋಕ ಸಿಕ್ಕತ್ತೆ. ಗಚ್ಚ ತುಂಗಾತಟಂ ಪುತ್ರ ತಪಃ ಚರ ಸುದುಶ್ಚರಂ ಅಚಿರಾತ್ ಪ್ರಾಪ್ಸ್ಯಸೆ ಕಾಮಂ ಹೃದ್ಗತಂ ಗಚ್ಚಮಾಚಿರಂ ಅನ್ನುವಂತಹ ಒಂದು ಶ್ಲೋಕ. ಹೇ ಮಗ ವಿಭಾಂಡಕ, ನೀನು ಹೋಗು ಕೆಳಗಡೆ, ಅಲ್ಲಿ ವೇದಗಿರಿ ಅಂತ, ಸಹ್ಯಾದ್ರಿ ಅಂತ ಮತ್ತು ತುಂಗಭದ್ರಾ ಅನ್ನುವಂತಹ ನದಿ ಪ್ರವಹಿಸ್ತಾ ಇರುವಂಥ ಒಂದು ಕ್ಷೇತ್ರವಿದೆ. ಅಲ್ಲೊಂದು ಗುಡ್ಡ ಇದೆ, ಅಲ್ಲಿ ಹೋಗಿ ನೀನು ಇರು, ನೀನು ತಪಸ್ಸನ್ನು ಮಾಡು, ಅತ್ಯಂತ ಘೋರ ತಪಸ್ಸನ್ನು ನೀನು ಆಚರಿಸು. ನೀನು ಆ ರೀತಿಯಾದ ಆಚರಣೆಯಿಂದ ನಿನ್ನ ಮನೋರಥವನ್ನು ಈಡೇರಿಸ್ಕೊಳ್ತೀಯಾ, ಬೇಗನೆ ಈಡೇರಿಸ್ಕೊಳ್ತೀಯಾ ಅಂತ ಹೇಳಿ ಅಪ್ಪಣೆ ಕೊಡಿಸ್ತಾರೆ. ತಂದೆಯ ಮಾತನ್ನು ಕೇಳಿ
ವಿಭಾಂಡಕ ಮಹರ್ಷಿಗಳು ತುಂಗಾ ತಟಕ್ಕೆ ಬಂದು ಅಲ್ಲಿ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಕೃಷ್ಣಾಜಿನ ಪರಿಧಾನ ಕೃತ ದರ್ಭಾಸನೋ ಮುನಿ ಜಪನ್ ಪಂಚಾಕ್ಷರೀಂ ಶೈವೀಂ ಆಸ್ತೆ ತ್ರಿಶತವತ್ಸರಂ. 300 ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡ್ತಾರೆ. ಯಾವ ತಪಸ್ಸು, ಯಾವ ದೇವರನ್ನು ಕುರಿತು ಅಂತ ಹೇಳಿದ್ರೆ, ಅಲ್ಲಿ ಜಪನ್ ಪಂಚಾಕ್ಷರೀಂ ಶೈವೀಂ, ಶಿವಪಂಚಾಕ್ಷರ ಅನ್ನುವಂತಹ ಯಾವ ಮಹಾಮಂತ್ರವಿದೆಯೋ ಆ ಶಿವಪಂಚಾಕ್ಷರ ಮಂತ್ರವನ್ನು ಜಪ ಮಾಡ್ತಾ 300 ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡಿದಾಗ ಏನಾಯಿತು ಅಂತ ಹೇಳಿ ನೋಡೋದಾದರೆ, ಕೃಷ್ಣಾಜಿನ ಪರಿಧಾನ, ಅತ್ಯಂತ ಶುದ್ಧವಾದಂತಹ ಮನಸ್ಕರಾಗಿ ಕೃಷ್ಣಾಜಿನವನ್ನು ಧಾರಣೆ ಮಾಡಿಕೊಂಡು ದರ್ಭಾಸನದ ಮೇಲೆ ಕುಳಿತವರಾಗಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಪರಮಾತ್ಮನನ್ನು ಸಂತೋಷಗೊಳಿಸ್ತಾ 300 ವರ್ಷಗಳು ತಪಸ್ಸು ಮಾಡಿದ್ರ ಮೇಲೆ ಲಿಂಗಂ ಪ್ರಾದುರಭೂತ್ ತಸ್ಯ ಮಲಹಾನಿಕರಂ ಪರಂ ಅಂಹೋ ಹಾನಿಕರಂ ಲಿಂಗಂ ಮಲಹಾನಿಕರಂ ವಿದುಹು. ತಪಸ್ಸು ಮಾಡ್ತಾ 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 ಪರಮಾತ್ಮನ ಒಂದು ದರ್ಶನವು ಲಿಂಗರೂಪದಲ್ಲಿ ಅವರಿಗೆ ಆಗತ್ತೆ. ಲಿಂಗರೂಪದಲ್ಲಿ ಆಗತ್ತೆ. ಅಲ್ಲಿ ಯಾವ ಜಾಗದಲ್ಲಿ ತಪಸ್ಸು ಮಾಡ್ತಾ ಇದ್ದರೋ ಆ ಜಾಗದಲ್ಲೇ ಏನಾಯಿತು, ಲಿಂಗವು ಉತ್ಪತ್ತಿಯಾಯಿತು. ಆ ಲಿಂಗದಲ್ಲಿ ಇವರು ಲೀನರಾದರು. ಪರಮಾತ್ಮನೇ ಆಗುವಂತಹ ವಿಷಯ ನೋಡಿದ್ರ, ತಪಸ್ಸು ಮಾಡ್ತಾ 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 ಪರಮಾತ್ಮನ ಸಾಯುಜ್ಯವನ್ನು ಪಡೀತೀವಿ. ಇಲ್ಲಿ ಆ ಘೋರ ತಪಸ್ಸನ್ನು ಮಾಡ್ತಾ ಅವರು ತಪಸ್ಸನ್ನು ಮಾಡ್ತಾ 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 ಇದ್ದ ಜಾಗದಲ್ಲಿ ಆವಿರ್ಭವಿಸಿದಂತಹ ಲಿಂಗದಲ್ಲೇ ಅವರು ಲೀನರಾಗ್ತಾರೆ. ಲಿಂಗಂ ಪ್ರಾದುರಭೂತಸ್ಯ, ಅಲ್ಲಿ ಇರುವಂತಹ ಲಿಂಗಕ್ಕೆ ಹೆಸರು ಮಲಹಾನಿಕರೇಶ್ವರ ಅಂತ. ಮಲ ಅಂತ ಹೇಳಿದರೆ ಪಾಪಗಳು, ಅಜ್ಞಾನ, ಅದನ್ನು ತೊಲಗಿಸಿ ನಮಗೆ ಪುಣ್ಯವನ್ನು ಜ್ಞಾನವನ್ನು ಕೊಡ್ತಕ್ಕಂತಹ ಪರಮಾತ್ಮ ಆ ಮಲಹಾನಿಕರೇಶ್ವರ. ಮಲಹಾನಿಕರಂ ಪರಂ, ಅವನು ನಮ್ಮಲ್ಲಿರುವಂಥ ಪಾಪಗಳನ್ನು ತೊಲಗಿಸ್ತಾನಂತೆ. ಅಂಹೋ ಹಾನಿಕರಂ ಲಿಂಗಂ ಮಲಹಾನಿಕರಂ ವಿದುಹು. ಅಂತಹ ಮಲಹಾನಿಕರೇಶ್ವರನ ಒಂದು ದರ್ಶನವು ಇವತ್ತಿಗೂ ನಮಗಾಗತ್ತೆ. ಇತ್ತೀಚಿನ ದಿನದಲ್ಲೇ ನಮಗಲ್ಲಿ ರಾಜಗೋಪುರದ ನಿರ್ಮಾಣವನ್ನು ಮಹಾಸ್ವಾಮಿಗಳವರು ನಡೆಸಿ ಕುಂಭಾಭಿಷೇಕ ಮಾಡಿದರು. ನಾವಿಲ್ಲಿವರೆಗೂ ಮಲಹಾನಿಕರೇಶ್ವರ ಬೆಟ್ಟ 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 ಅಂತಷ್ಟೇ ಕರೀತಾ ಇದ್ವಿ. ಅದಕ್ಕೆ ಗುರುಗಳು ಇಲ್ಲ, ಇನ್ಮೇಲಿಂದ ಇದನ್ನು ಈಶ್ವರಗಿರಿ ಅಂತ ಕರಿಬೇಕು ಅಂತ ಅಪ್ಪಣೆ ಕೊಡಿಸಿದ್ರು. ಅಂತಹ ಈಶ್ವರಗಿರಿಯಲ್ಲಿ ವಿಭಾಂಡಕ ಮಹರ್ಷಿಗಳು ತಪಸ್ಸು ಮಾಡಿ ಅಲ್ಲಿ ಉದ್ಭವಿಸಿದಂತಹ ಆ ಪರಮ ಅದ್ಭುತವಾದ ಲಿಂಗ ದೊಡ್ಡದಾಗಿರುತ್ತೆ. ನೀವು ನೋಡಿರ್ತೀರಿ. ಯಾರು ನೋಡಿಲ್ವೋ ಖಂಡಿತವಾಗಿಯೂ ಶೃಂಗೇರಿಗೆ ಬನ್ನಿ, ದರ್ಶನ ಮಾಡಿ. ಮಲಹಾನಿಕರೇಶ್ವರನ ದರ್ಶನ ನಮಗೆ ತುಂಬ ಬೇಕಾಗಿರುವಂತಹದ್ದು. ಯಾಕೆ, ನಮ್ಮೊಳಗೆ ಎಷ್ಟು ಪಾಪಗಳಿದೆಯೋ ಗೊತ್ತಿಲ್ಲ. ಆ ಪರಮಾತ್ಮನ ಒಂದು ಸತ್ಯ ದರ್ಶನ ಆ ಎಲ್ಲ ಪಾಪಗಳನ್ನು ದೂರ ಹೋಗಿ ನಮ್ಮನ್ನು ಕೃತಕೃತ್ಯರನ್ನಾಗಿ ಮಾಡುವಂತಹ ಒಂದು ದೊಡ್ಡದಾದಂತಹ ಶಕ್ತಿ ಅಲ್ಲಿ ನಮಗಿದೆ. ಇಂತಹ ಜಾಗದಲ್ಲಿ ನಮಗೇನಾಯ್ತಂತೆ, ವಿಭಾಂಡಕ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದರು, ಅದರಲ್ಲೇ ಲೀನರಾದರು. ಇನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ, ಅವರು ಅತ್ಯಂತ ದೊಡ್ಡ ಯೋಗಿಗಳು. ಯೋಗಿಗಳು ಅಂತ ಹೇಳಿದ ಕೂಡಲೇ ನಮಗೆ ಯೋಗಿಗಳು ಅಂದರೆ ಏನು, ಅಷ್ಟಾಂಗ ಯೋಗವನ್ನು ಅವರು ಮಾಡ್ತಾಯಿದ್ರು. ಅದರಲ್ಲೂ ವಿಶೇಷವಾಗಿ ಅವರು ಯಮ ಅನ್ನುವಂತಹ ಒಂದು 8 ಅಂಗಗಳಲ್ಲಿ ಒಂದು ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಿ ಅನ್ನುವಂತಹ 8 ಅಂಗಗಳು
ಯೋಗಕ್ಕೆ. ಅದರಲ್ಲಿ ನಿಷ್ಣಾತರಾದವರೇ ನಮ್ಮ ಗುರುವರೇಣ್ಯರು, ಗುರು ಪರಂಪರೆಯಲ್ಲಿ ಬಂದಂತಹ ಎಲ್ಲ ಪೂಜ್ಯ ಯತಿವರೇಣ್ಯರು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಅಂತೆಲ್ಲ ನಾವು ಹೇಳಿದಾಗ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠಾ ಅಂತ ಒಂದು ಮಾತು ಹೇಳ್ತೀವಿ. ಇದರಲ್ಲಿ ಯಮ ಅನ್ನುವಂತಹದ್ದನ್ನು ನೀವು ನೋಡಿ ಕೇಳಿರ್ತೀರಿ. ಯಮ ನಿಯಮ ಅಂದಾಗ ಯಮ ಅದರಲ್ಲಿ 5 ಅಂಗಗಳಿದೆ. 5 ಅಂಗಗಳು ಯಾವುದು ಅಂತ ಹೇಳಿದರೆ ಅಹಿಂಸಾ, ಸತ್ಯಂ, ಅಸ್ತೇಯ, ಬ್ರಹ್ಮಚರ್ಯಂ, ಅಪರಿಗ್ರಹ ಅಂತ. ಅದರಲ್ಲಿಯೂ ವಿಭಾಂಡಕ ಮಹರ್ಷಿಗಳು ವಿಶೇಷವಾಗಿ ತುಂಬ ವಿಶೇಷವಾಗಿ ಅಹಿಂಸಾ ಅನ್ನುವಂತಹ ಒಂದನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು. ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭ ನೋಡಿದರೆ ಅವರು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಾ ವಿಶೇಷವಾದ ಯೋಗದಲ್ಲಿ ನಿರತರಾಗಿದ್ದರು. ಅದರಲ್ಲಿಯೂ ಯಮ, ಅದರಲ್ಲಿಯೂ ಅಹಿಂಸೆ. ಯಾವ ಜಾಗದಲ್ಲಿ ಯಾವ ಮಹಾತ್ಮರು ಯಾವ ಗುಣದಿಂದ ಇರ್ತಾರೋ ಆ ಜಾಗದಲ್ಲಿ ಅದೆಲ್ಲ ಅಲ್ಲಿ ಸುತ್ತು ಇರುತ್ತೆ ಅಂತ ನಮಗೆ ಪ್ರತ್ಯಕ್ಷವಾಗಿ ನೋಡಬಹುದು ಈ ಶೃಂಗೇರಿಯಲ್ಲಿ. ನೋಡಿ, ಅದನ್ನೇ ಆಂಗ್ಲ ಭಾಷೆಯಲ್ಲಿ ಓರಾ ಅಂತ ಕರೀತಿರ್ತಾರೆ. ಅಂದರೆ ಅವರ ಶಕ್ತಿಯು ಆ ಸುತ್ತು ಇರುವಂತಹ ಎಲ್ಲ ಜಾಗಗಳಲ್ಲಿಯೂ ಇರುತ್ತೆ, ಎಲ್ಲ ಲವಲವಿಕೆಗಳಿಂದ ಕೂಡಿರುತ್ತೆ. ಅವರು ತಪಸ್ಸು ಮಾಡಿದಂತಹ ಪ್ರಭಾವ ಯಾರದನ್ನು ನೋಡಿದ್ರೂ ಗೊತ್ತಾ? ಖಂಡಿತವಾಗಿಯೂ ನೀವೆಲ್ಲ ಸರಿಯಾಗಿ ಯೋಚನೆ ಮಾಡಿದ್ದೀರಿ. ಇವರು ಅಹಿಂಸೆಯನ್ನು ಪಾಠಿಸ್ತಾ ಎಲ್ಲ ಜೀವರಾಶಿಗಳಿಗೂ ಅಭಯ ಪ್ರದಾನವನ್ನು ಮಾಡ್ತಾ ಯೋಗಾಸಕ್ತರಾಗಿ ಪರಮೇಶ್ವರನ ಮಂತ್ರವನ್ನು ಜಪಿಸುತ್ತಾ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದರು. ಇದು ತಪೋಭೂಮಿ ಅಂತ ಕಂಡುಹಿಡಿದು ಇಲ್ಲಿ ಈ ರೀತಿಯಾದಂತಹ ಅಹಿಂಸೆ ಅನ್ನುವಂತಹದ್ದು ಎಲ್ಲ ಜೀವಿಗಳಲ್ಲಿಯೂ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ಸಾಕ್ಷಿಯಾಗಿ ನಾವು ನೋಡುವಂತಹದ್ದು ಆದಿಶಂಕರರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆಯನ್ನು. ಅವರು ಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾಗ ಶೃಂಗೇರಿಗೆ ಬಂದಾಗ ಸಹಜ ವೈರಿಗಳಾದಂತಹ ಸರ್ಪ ಮತ್ತು ಕಪ್ಪೆಗಳು ಪರಸ್ಪರ ವೈರತ್ವವನ್ನು ಬಿಟ್ಟು ಹೊಂದಾಣಿಕೆಯಲ್ಲಿ ಇದ್ದು ಗರ್ಭಸ್ಥವಾದಂತಹ ಗರ್ಭಿಣಿಯಾದಂತಹ ಕಪ್ಪೆಗೆ ಆ ಸರ್ಪ ಆಶ್ರಯವನ್ನು ಕೊಟ್ಟಂತಹ ಕಥೆಯನ್ನು ನಾವು ನೋಡ್ತೀವಿ. ಅಂದರೆ ಏನು? ಅಲ್ಲಿದ್ದಂತಹ ತಿರ್ಯಕ್ ಜೀವಿಗಳಿಗೂ ಕೂಡ ಅಹಿಂಸೆ ಅನ್ನುವಂತಹದ್ದು ರಕ್ತಗತವಾಗಿಯೇ ಇತ್ತು. ಯಾಕೆ? ವಿಭಾಂಡಕ ಮಹರ್ಷಿಗಳು ಇದನ್ನು ವಿಶೇಷವಾಗಿ ಇಟ್ಟು ತಪಸ್ಸು ಮಾಡಿದ್ದರಿಂದ. ಆ ಮಹಾತ್ಮರ ತಪಸ್ಸಿನ ಪ್ರಭಾವ ನೋಡಿ. ಸಹಜ ವೈರತ್ವವನ್ನು ಕೂಡ, ಸಹಜವಾದ ವೈರತ್ವ, ಈಗ ನಮಗೆ ಯಾವುದೋ ಕಾರಣಾಂತರಗಳಿಂದ ಬರುವಂಥ ವೈರತ್ವ, ಅವರನ್ನು ನೋಡಿದ್ರೆ ನನಗಾಗಲ್ಲ, ಇವರನ್ನು ನೋಡಿದ್ರೆ ನನಗಾಗಲ್ಲ. ಆದರೆ ಹುಟ್ಟಿನಿಂದಲೇ ವೈರತ್ವ ಯಾವುದಕ್ಕೆ? ಸರ್ಪಕ್ಕೂ ಕಪ್ಪೆಗೂ. ಆದರೆ ಆ ವೈರತ್ವವನ್ನು ಕೂಡ ಬಿಟ್ಟು ಸಾಮರಸ್ಯದಿಂದ ಬಾಳ್ವೆಯನ್ನು ಮಾಡುವಂತಹ ಶಕ್ತಿ ಇರುವಂತಹ ಜಾಗ ಅಂದರೆ ಅದು ಶೃಂಗೇರಿ ಅಂತ ಕಂಡುಹಿಡಿದಿದ್ದು ಆದಿಶಂಕರ ಭಗವತ್ಪಾದರು. ಇದೇ ಸೂಕ್ತವಾದಂತಹ ಒಂದು ಜಾಗ ಅಂತ ಹೇಳಿ ಅಲ್ಲಿ ಮಠ ಸ್ಥಾಪನೆಯನ್ನು ಮಾಡಿದರು. ನಿಮಗೆ ಒಂದಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಮಹಾತ್ಮರ ಒಂದೊಂದು ಚಲನವಲನವೂ ಕೂಡ ಜಗತ್ತಿಗೆ ಪ್ರಯೋಜನವನ್ನೇ ತಂದುಕೊಡುತ್ತೆ ಅನ್ನೋದಕ್ಕೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಇಲ್ಲ. ಇಲ್ಲಿ ವಿಭಾಂಡಕ ಮಹರ್ಷಿಗಳು ತಪಸ್ಸನ್ನು ಆಚರಿಸ್ತಾ ವಿಶೇಷವಾಗಿ ಅಹಿಂಸೆಯನ್ನು ಪಾಠಿಸ್ತಾ ಕಡೆಗೆ ಅವರು ದರ್ಶನ ಮಾಡಿಕೊಂಡು ಪೂಜಿಸ್ತಾ ಆರಾಧನೆ ಮಾಡ್ತಾ ಇದ್ದಂಥ ಲಿಂಗದಲ್ಲಿಯೇ ಐಕ್ಯರಾದರು. ಅದೇ ಈಶ್ವರಗಿರಿಯಲ್ಲಿ ಇವತ್ತಿಗೂ
ಮಲಹಾನಿಕರೇಶ್ವರ ಅನ್ನುವಂತಹ ಹೆಸರಿನಿಂದ ಇರುವಂತಹ ಒಂದು ವಿಷಯ. ಲಿಂಗಂ ಪ್ರಾದುರಭೂತಸ್ಯ ಮಲಹಾನಿಕರಂ ಪರಂ ಅಂಹೋ ಹಾನಿಕರಂ ಲಿಂಗಂ ಮಲಹಾನಿಕರಂ ವಿದುಹು. ಇವರು ಒಮ್ಮೆ ತಪಸ್ಸನ್ನು ಮಾಡ್ತಾ ಇದ್ದಾಗ ಒಂದು ಘಟನೆ ನಡೆಯಿತು. ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಿತ್ಯ ಆಹ್ನಿಕಾದಿಗಳನ್ನು ಮಾಡಿಕೊಳ್ಬೇಕು ಅಂತ ಸ್ನಾನಕ್ಕೆ ಹೋಗಿದ್ದಾರೆ. ಹೋದಂತಹ ಸಂದರ್ಭದಲ್ಲಿ ಏನಾಗಿದೆ, ಆಕಾಶ ಮಾರ್ಗದಲ್ಲಿ ಉರ್ವಶಿಯು ಸಂಚಾರ ಮಾಡಿದ್ದಾಳೆ. ಆ ಉರ್ವಶಿಯು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ಅವಳ ಪ್ರತಿಬಿಂಬವನ್ನು ಇವರು ನದಿಯಲ್ಲಿ ನೋಡಿದ್ದಾರೆ. ವಿಭಾಂಡಕ ಮಹರ್ಷಿಗಳು ಸ್ನಾನಕ್ಕೆ ಅಂತ ತುಂಗಾ ನದಿಗೆ ಹೋಗಿದ್ದಾಗ ಸ್ನಾನ ಮಾಡುವ ಸಂದರ್ಭದಲ್ಲಿ ಉರ್ವಶಿಯು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುತ್ತಾ ಅವಳ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿದ ಸಂದರ್ಭದಲ್ಲಿ ಅವರ ತೇಜಸ್ಸು ನೀರಿನಲ್ಲಿ ಬಿತ್ತು. ಅವರ ಶಕ್ತಿಯು ನೀರಿನಲ್ಲಿ ಬಿತ್ತು, ತುಂಗಾ ನದಿಯಲ್ಲಿ ಬಿತ್ತು. ಆಗ ಅದೇ ಸಂದರ್ಭಕ್ಕೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಒಂದು ಜಿಂಕೆಯು ನೀರನ್ನು ಕುಡಿಯುವುದಕ್ಕಾಗಿ, ಬಾಯಾರಿಕೆ ಇತ್ತು, ನೀರನ್ನು ಕುಡಿಯುವುದಕ್ಕಾಗಿ ಅಲ್ಲಿಗೆ ಬಂದಿದೆ. ಆ ನೀರನ್ನು ಕುಡಿದಿದೆ. ನೀರನ್ನು ಕುಡಿಯುವ ಸಂದರ್ಭದಲ್ಲಿ ವಿಭಾಂಡಕ ಮಹರ್ಷಿಗಳಿಂದ ಹೊರಬಂದಂತಹ ಆ ತೇಜಸ್ಸು ನೀರಿನಲ್ಲಿ ಪ್ರವೇಶ ಮಾಡಿತ್ತಲ್ಲ, ಅದೇ ನೀರು ಜಿಂಕೆಯ ಬಾಯೊಳಗೆ ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಆ ಜಿಂಕೆಯು ಗರ್ಭಿಣಿಯಾಯಿತು. ಒಂದಷ್ಟು ಮಾಸಗಳು ಆದ ಮೇಲೆ ಆ ಜಿಂಕೆಯು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತು. ಇದು ಆ ವಿಭಾಂಡಕ ಮಹರ್ಷಿಗಳ ಶಕ್ತಿ ಮತ್ತು ಈ ಒಂದು ಜಿಂಕೆಯ ಯೋನಿ ಇದರಲ್ಲಿ ಹುಟ್ಟಿರೋದ್ರ ಕಾರಣ ಆ ಜಿಂಕೆಯಿಂದ ಒಂದು ಶೃಂಗವನ್ನು ತಗೊಂಡಿದೆ ಆ ಮಗು. ಮತ್ತು ಮನುಷ್ಯ ದೇಹ, ಒಂದು ಗಂಡು ಮಗು ಹುಟ್ಟಿದೆ, ಅದಕ್ಕೆ ಮನುಷ್ಯನ ದೇಹ. ಆದರೆ ಜಿಂಕೆಯಿಂದ ಹುಟ್ಟಿರುವಂತಹ ಕಾರಣ ಅಲ್ಲಿಂದ ಒಂದು ಗುಣವನ್ನು ತಗೊಂಡು ಒಂದು ಕೋಡು ಅದರ ಸಮೇತ ಹುಟ್ಟಿದೆ. ಆ ಮಗುವಿಗೆ ಋಷ್ಯಶೃಂಗ ಅಂತ ಹೆಸರಿಟ್ಟಿದ್ದಾರೆ ವಿಭಾಂಡಕ ಮಹರ್ಷಿಗಳು. ಮುಂದೆ ಯಾವ ರೀತಿಯಾಗಿ ಚರಿತ್ರೆ ಸಾಗಿದೆ ಅದರ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಇವತ್ತಿನ ಈ ಒಂದು ಮಾತುಗಳನ್ನು ನಾವು ಗುರುಗಳಿಗೆ ಅರ್ಪಣೆ ಮಾಡಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಕೊಳ್ಳೋಣ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ